ಇಂಟರ್ನ್ಶಿಪ್ಗೆ ಹೇಗೆ ಅಪ್ಲೈ ಮಾಡೋದು ಆ್ಯಂಡ್ ಟಾಪ್ ಕಂಪ್ನೀಸಲ್ಲಿ ಇಂಟರ್ನ್ಶಿಪ್ನ ಹೇಗೆ ಕ್ರ್ಯಾಕ್ ಮಾಡೋದು. ಗೈಸ್, ವೆಲ್ಕಮ್ ಟು ಡೇ 11 ಆಫ್ ಪ್ಲೇಸ್ಮೆಂಟ್ ಸೀರೀಸ್. ಇಂಟರ್ನ್ಶಿಪ್ನ ಕ್ರ್ಯಾಕ್ ಮಾಡ್ಬೇಕಂತ ಅಂದ್ರೆ ನಾನು ಇವತ್ತು ನಿಮಗೆ ಒಂದು 4 to 5 ಸಿಂಪಲ್ ಸ್ಟೆಪ್ಸ್ನ ಹೇಳ್ಕೊಡ್ತೀನಿ, ಆಯ್ತಾ. ಆ 4 to 5 ಸ್ಟೆಪ್ಸಲ್ಲಿ ಯಾವುದಾದ್ರೂ ಒಂದು ಸ್ಟೆಪ್ನ ಕರೆಕ್ಟಾಗಿ ಫಾಲೋ ಮಾಡಿ ಆ್ಯಂಡ್ ನೀವು ಇಂಟರ್ನ್ಶಿಪ್ನ ಗ್ರ್ಯಾಬ್ ಮಾಡಿ. ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಥ್ರೂ ಲಿಂಕ್ಡ್ಇನ್, ಅಂದ್ರೆ ಲಿಂಕ್ಡ್ಇನ್ ಇಂದ ಇಂಟರ್ನ್ಶಿಪ್ ಕಂಪ್ನಿಗೆ ಅಪ್ಲೈ ಮಾಡೋದು. ಅದ್ಯಾವ ಥರ ನೀವು ಲಿಂಕ್ಡ್ಇನ್ ಇಂದ ಅಪ್ಲೈ ಮಾಡ್ಬೇಕಂತ ಅಂದ್ರೆ ಫಸ್ಟ್ ಸ್ಟೆಪ್ ಏನಾಗಿರ್ಬೇಕಂತ ಅಂದ್ರೆ ನಿಮ್ಮ ಅಕೌಂಟು ಕ್ಲೀನ್ ಆಗಿ ಮತ್ತೆ ಪ್ರೊಫೆಷನಲ್ ಆಗಿರ್ಬೇಕು. ಅಂಡ್ ನಿಮ್ಮ ಲಿಂಕ್ಡ್ಇನ್ ಅಕೌಂಟ್ ಅಲ್ಲಿ ಒಂದು ಮಿನಿಮಮ್ 3 to 4 ಕರೆಕ್ಟ್ ಆಗಿ ನೀವು ಬಿಲ್ಡ್ ಮಾಡಿರೋ ಪ್ರಾಜೆಕ್ಟ್ಸ್ನೆಲ್ಲ ಆಡ್ ಮಾಡಿ ಅಂಡ್ ನಿಮ್ಮ ಲಿಂಕ್ಡ್ಇನ್ ಪ್ರೊಫೈಲ್ನ ಆಪ್ಟಿಮೈಸ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಏನ್ ಮಾಡಿ, ಲಿಂಕ್ಡ್ಇನ್ ಅಲ್ಲಿ ನಿಮಗೆ ಯಾವ ಜಾಬ್ ರೋಲಿಗೆ ಬೇಕಂತ ಸರ್ಚ್ ಮಾಡ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಅಪ್ಲೈ ಮಾಡಿ. ಅಂಡ್ ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಅನ್ಸ್ಟಾಪ್ ಮತ್ತೆ ಇಂಟರ್ನ್ಶಾಲಾ ಅನ್ನೋ 2 ವೆಬ್ಸೈಟ್ ಇದೆ, ಆಯ್ತಾ. ಈ ವೆಬ್ಸೈಟ್ಗೆ ಹೋಗ್ಬಿಟ್ಟು ನಿಮ್ ಜಿಮೇಲ್ ಇಂದ ಲಾಗಿನ್ ಆಗ್ಬಿಟ್ಟು ಮಿನಿಮಮ್ 3 to 4 ಕಂಪ್ನಿಗೆ ಪ್ರತಿದಿನ ಅಪ್ಲೈ ಮಾಡಿ, ಬಿಡಬೇಡಿ, ಆಯ್ತಾ. ರೆಗ್ಯುಲರ್ ಆಗಿ 3 to 4 ಕಂಪ್ನೀಸ್ಗೆ ನಿಮ್ಗೆ ಯಾವ ಪ್ರಿಫರೇಬಲ್ ಜಾಬ್ ರೋಲ್ ಬೇಕಾಗಿರುತ್ತಲ್ಲ ಆ ಜಾಬ್ ರೋಲ್ಗೆ ಪ್ರತಿದಿನ ಅಪ್ಲೈ ಮಾಡ್ತಾ ಇರಿ. ಮೂರನೇ ಸ್ಟೆಪ್ ಬಂದ್ಬಿಟ್ಟು ಕೋಲ್ಡ್ ಇಮೇಲಿಂಗ್. ಕೋಲ್ಡ್ ಇಮೇಲಿಂಗ್ ಅಂದ್ರೆ ಏನ್ ಗೊತ್ತಾ, ಕಂಪ್ನಿ ಅವ್ರಿಗೆ ನೀವೇ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಅಪ್ರೋಚ್ ಮಾಡ್ಬೋದು. ನನ್ನ ನೇಮ್ ಈ ತರ, ನಾನು ಇಷ್ಟು ಪ್ರಾಜೆಕ್ಟ್ಸ್ ನ ಬಿಲ್ಡ್ ಮಾಡಿದ್ದೀನಿ ಅಂಡ್ ನಾನು ನಿಮ್ಮ ಕಂಪ್ನಿಯಲ್ಲಿ ಇಂಟರ್ನ್ಶಿಪ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ, ಯಾವ್ದಾದ್ರು ಜಾಬ್ ರೋಲ್ ಓಪನಿಂಗ್ಸ್ ಇದೆಯಾ ನಿಮ್ಮ ಕಂಪ್ನಿಯಲ್ಲಿ, ನೀವು ರಿಟರ್ನ್ ನಮಗೆ ಮೆಸೇಜ್ ಸೆಂಡ್ ಮಾಡಿ ಅಂತ ನೀವೇನ್ ಮಾಡ್ತೀರಾ, ಕಂಪ್ನಿ ಅವ್ರಿಗೆ ಡೈರೆಕ್ಟ್ ಆಗಿ ಮೇಲ್ನ ಸೆಂಡ್ ಮಾಡ್ತೀರಾ. ಅಂಡ್ ನೀವೇನಾದ್ರೂ ಈ ತರ ಮೇಲ್ ಸೆಂಡ್ ಮಾಡ್ಬೇಕಂತ ಅಂದ್ರೆ ಟೆಂಪ್ಲೇಟ್ ನನ್ನ ಹತ್ರ ಇದೆ, ಲಾಸ್ಟಿಗೆ ನಾನು ನಿಮಗೆ ಶೇರ್ ಮಾಡ್ತೀನಿ. ಅಂಡ್ ಫೋರ್ತ್ ಸ್ಟೆಪ್ ಬಂದ್ಬಿಟ್ಟು ನಿಮ್ಮ ಕಾಲೇಜಲ್ಲಿ ಯಾರ್ಯಾರು ಸೀನಿಯರ್ಸ್ ಈಗ ಆಲ್ರೆಡಿ ಯಾವ್ದಾದ್ರು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ರೆ ಅವರಿಗೆ ನೀವೇನ್ ಮಾಡ್ಬೇಕು, ಅವ್ರ ಹತ್ರ ರೆಫರಲ್ ನ ಕೇಳಬೇಕು. ಅವ್ರು ಅವಾಗ ಏನ್ ಮಾಡ್ತಾರೆ, ನೀವು ಅವ್ರ ಹತ್ರ ರೆಫರಲ್ ಕೇಳಿದ್ರಿ ಅಂತ ಅಂದ್ರೆ ಅವ್ರು ನಿಮ್ಮನ್ನ ಕಂಪ್ನಿ HR ಮ್ಯಾನೇಜರ್ ಹತ್ರ ಸಜೆಸ್ಟ್ ಮಾಡ್ತಾರೆ, ಈ ತರ ಒಬ್ಬ ಸ್ಟೂಡೆಂಟ್ ಇದ್ದಾನೆ ಸರ್, ನೀವು ಅವ್ರನ್ನ ಇಂಟರ್ವ್ಯೂ ಮಾಡ್ಬಿಟ್ಟು ಇಂಟರ್ನ್ಶಿಪ್ ನ ಪ್ರೊವೈಡ್ ಮಾಡ್ಬೋದು ಅಂತ. ಅಂಡ್ ಲಾಸ್ಟ್ ಇನ್ನೊಂದು ಈಸಿ ಸಿಂಪಲ್ ಟ್ರಿಕ್ ಏನ್ ಗೊತ್ತಾ, ಈ ಪರ್ಟಿಕ್ಯುಲರ್ ಕಂಪನಿಯಲ್ಲಿ ಅವ್ರದೇ ಕೆರಿಯರ್ ಪೋರ್ಟಲ್ಸ್ ಇರುತ್ತೆ. ಆ ಕೆರಿಯರ್ ಪೋರ್ಟಲ್ಸ್ ಹೋಗ್ಬಿಟ್ಟು ಏನ್ ಮಾಡಿ, ನಿಮ್ಮ ಇಮೇಲ್ ಏನಿದೆ, ಸ್ಟೂಡೆಂಟ್ ಇಮೇಲ್ ಏನಿದೆ ಅದನ್ನ ಅವ್ರಿಗೆ ಕೊಡಿ. ಅವ್ರು ಅವಾಗ ಏನ್ ಮಾಡ್ತಾರೆ, ಇಫ್ ಇನ್ ಕೇಸ್ ಆ ಕಂಪ್ನೀಸ್ ಅಲ್ಲಿ ಏನಾದ್ರು ಇಂಟರ್ನ್ಶಿಪ್ ಓಪನಿಂಗ್ ಇದೆ ಅಂತ ಅಂದ್ರೆ ಅವ್ರು ಡೈರೆಕ್ಟ್ ಆಗಿ ನಿಮ್ಮ ಮೇಲಿಗೆ ಅವರೇ ಸೆಂಡ್ ಮಾಡ್ತಾರೆ. ಅವಾಗ ನೀವು ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಅಪ್ಲೈ ಮಾಡ್ಬೋದು. ಇವತ್ತು ನೀವು ಏನ್ ಮಾಡ್ಬೇಕಂತ ಅಂದ್ರೆ ಹೋಗ್ಬಿಟ್ಟು ಯಾವ್ದಾದ್ರು ಒಂದು 3 ಇಂಟರ್ನ್ಶಿಪ್ ಅಪ್ಲೈ ಮಾಡ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಹೋಗ್ಬಿಟ್ಟು ಅಪ್ಲೈಡ್ ಅಂತ ಕಮೆಂಟ್ ಮಾಡಿ. ಅಂಡ್ ಅವಾಗಲೇ ನಾನು ಹೇಳಿದ್ನಲ್ಲ ಕೋಲ್ಡ್ ಇಮೇಲಿಗೆ ನಿಮಗೆ ಟೆಂಪ್ಲೇಟ್ ಕೊಡ್ತೀನಿ ಅಂತ, ಆ ಟೆಂಪ್ಲೇಟ್ ನಾನು ನನ್ನ ವಾಟ್ಸ್ಆಪ್ ಚಾನಲ್ ಅಲ್ಲಿ ಮತ್ತೆ ಟೆಲಿಗ್ರಾಮ್ ಅಲ್ಲಿ ಹಾಕಿರ್ತೀನಿ, ಲಿಂಕ್ ಬಯೋದಲ್ಲಿ ಇರುತ್ತೆ, ಹೋಗ್ಬಿಟ್ಟು ಆಕ್ಸೆಸ್ ಮಾಡಿ ಅಂಡ್ ಅಲ್ಲಿವರೆಗೂ ನನ್ನ ಅಕೌಂಟ್ ನ ಫಾಲೋ ಮಾಡ್ತಾರೆ.